ಶುಭಾಶಯಗಳನ್ನು ಕೊಡ್ತಾ ಈ ದಿನ ನಮ್ಮ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಕೆಲವು ಕುಂದುಕೊರತೆಗಳನ್ನು ಅವರ ಗಮನಕ್ಕೆ ತರಕ್ಕೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ಪತ್ರಿಕಾ ಗೋಷ್ಠಿ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ನಿನ್ನೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು ವಾರದೊಂದು ಇಶ್ಯೂ ಆಗಿದೆ. ಅದ್ರ ಜೊತೆಗೆ ನಮ್ಮ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತುಂಬ ಹಿಂಸೆ ಆಗ್ತಾ ಇದೆ, ದಿನದಿಂದ ದಿನಕ್ಕೂ ತೊಂದರೆ ಆಗ್ತಾ ಇದೆ. ಮೊದಲನೇದು ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ದಾರೆ. ಈ ವೇತನ ಪರಿಷ್ಕರಣೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದರೆ, ನಮ್ಮ ಹೋದ ವರ್ಷದ ಸ್ಯಾಲ್ರಿ ಏನಿದೆ ಅದು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 60% ಜಂಪ್ ಆಗಿದೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ, ನಮಗೆ ವಿತಿನ್ ಕಂಟ್ರಿನಲ್ಲಿ ಒಂದೊಂದು ರಾಜ್ಯಕ್ಕೂ ಕಾಂಪಿಟೇಷನ್ ಇದೆ. ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾಗ ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಮೊದಲನೇದು ಪವರ್ ಹೈಕ್ ಆಗಿದೆ, ಎರಡನೇದು ಲೇಬರ್ ಚಾರ್ಜಸ್ ಜಂಪ್ ಆಗಿದೆ. ಅದಲ್ಲದೆ ಈ ಒಂದು ವಾರ್ ಆದಾಗಿಂದ ಪೆಟ್ರೋಲಿಯಂ ರಿಲೇಟೆಡ್ ಪ್ರಾಡಕ್ಟ್, ಎಸ್ಪೆಷಲಿ ಶಿವಮೊಗ್ಗ ಹೆಸರುವಾಸಿಗೆ ಇರೋದು ಫೌಂಡ್ರಿ ಸೆಕ್ಟರ್ಗೆ. ಫೌಂಡ್ರಿಗಳಲ್ಲಿ ನಾವು ಹೆಚ್ಚಿನ ಪಕ್ಷದಲ್ಲಿ ನಾವು ಅಡಸಿವ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಕೋಟಿಂಗ್ ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಸ್ಲೀವ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅವಷ್ಟು ಪ್ರಾಡಕ್ಟ್ಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಡಿಪೆಂಡ್ ಆಗಿದೆ. ಈ ಡಿಪೆಂಡೆನ್ಸಿಯಿಂದ ಏನಾಗಿದೆ, ಆಲ್ಮೋಸ್ಟ್ 20 to 30% ನಮ್ಮ ಪ್ರಾಡಕ್ಟ್ನ ಪ್ರೈಸ್ ಹೈಕ್ ಆಗಿದೆ. ಮೊನ್ನೆ ನನ್ನ ಒಬ್ಬ ಕಸ್ಟಮರು, ಹೊಸ ಕಸ್ಟಮರ್ ಜೊತೆ ಡಿಸ್ಕಷನ್ ಮಾಡಬೇಕಾದಾಗ ನಮಗೆ ಬಂದಿರೋವಂತಹ ಮಾಹಿತಿ ಪ್ರಕಾರ ಪಕ್ಕದ ಮಹಾರಾಷ್ಟ್ರಕ್ಕೂ ನಮ್ಮ ಜಿಲ್ಲೆಗೂ ನಮ್ಮ ರಾಜ್ಯಕ್ಕೂ ಹೆಚ್ಚು ಕಡಿಮೆ 20% ಇವಾಗಲೇ ರೇಟ್ ಡಿಫ್ರೆನ್ಸ್ ಇದೆ. ಅವ್ರು ನಮಗಿಂತ 20% ಕಡಿಮೆ ರೇಟ್ನಲ್ಲಿ ನಮ್ಮ ಫೌಂಡ್ರಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಈಗಿದು ಒಂದು ಏನು ಲೇಬರ್ ಹೈಕ್ ಒಂದು ಏನಾದರೂ ಬಂದುಬಿಟ್ರೆ ನಮ್ಮದು 30 to 40% ಜಂಪ್ ಆಗುತ್ತೆ. ಅವಾಗ ನಾವು ಗ್ಲೋಬಲ್ ಕಾಂಪಿಟೇಷನ್ನು ಮಾಡೋಕ್ಕಾಗಲ್ಲ, ವಿತಿನ್ ಇಂಡಿಯಾದಲ್ಲೂ ನಾವು ಮಾರ್ಕೆಟನ್ನು ಸದೃಢಗೊಳಿಸೋಕ್ಕಾಗ್ತಾ ಇಲ್ಲ. ಈ ಒಂದು ದೃಷ್ಟಿನಲ್ಲಿ ಯೋಚನೆ ಮಾಡಿದಾಗ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿ, ಈ ಹಿಂದೆ ಲಾಸ್ಟ್ ಟೈಮ್ DK ಶಿವಕುಮಾರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಶಿವಮೊಗ್ಗಕ್ಕೆ ಬಂದಾಗ ಒಂದು 15 ನಿಮಿಷ ಅವ್ರದ್ದು ಸಮಯ ತಗೊಂಡು ಅವ್ರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದಾದ್ರೂ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಆರ್ಡ್ರೇ ಬಂದುಬಿಟ್ಟಿದೆ, ನಮ್ಮ ಗಮನಕ್ಕೆ ಬರದೆ. ಅಂದರೆ ಇದೇನಾಗುತ್ತೆ, ಯಾವುದೇ ಆಗಲಿ ಕೋರ್ಟಲ್ಲಿ ಒಂದು ಆರ್ಡ್ರ್ ಆಗಬೇಕು ಅಂದರೆ ಎರಡೂ ಕಡೆಯಿಂದನೂ ಅಹವಾಲುಗಳನ್ನು ಸ್ವೀಕರಿಸಬೇಕು. ಬಟ್ ಕೈಗಾರಿಕೋದ್ಯಮಿಗಳ ಅಹವಾಲನ್ನು ಸ್ವೀಕರಿಸದೆ ಒಂದೇ ಸ್ಪೇಜಲ್ಲಿ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಪತ್ರಿಕಾ ಮಿತ್ರರಿಗೆ ನಾನು ಬೇಡ್ಕೊಳ್ತಿರೋದು ಏನಂದರೆ, ದಯವಿಟ್ಟು ಇದನ್ನೊಂಚೂರು ಹೈಲೈಟ್ ಮಾಡಿ ಆ ಒಂದು ಟಾಪ್ ಲೆವೆಲಲ್ಲಿ ಡಿಸಿಷನ್ ಮೇಕರ್ಸ್ ಏನಿದೆ ಅವ್ರ ಗಮನಕ್ಕೆ ಮುಟ್ಟಬೇಕು, ಅವ್ರು ಅದ್ರ ಬಗ್ಗೆ ಪ್ರಾಪರಾಗಿ ಡಿಸಿಷನ್ ತಗೋಬೇಕು ಅಂತ ಒಂದು ಕೇಳ್ಕೊತಾ ಇದ್ದೀನಿ. ಹಿಂದೆ ಮಿನಿಮಮ್ ವೇಜಸ್ಸು 15,350 ಇತ್ತು, ಈಗ ಅದು 28,000ಕ್ಕೆ ಹೋಗಿದೆ. ಅಂದರೆ ಜೋನ್ ಮಾಡಿದೆ, June 1, June 2, June 3 ಆಲ್ಮೋಸ್ಟ್ 60% ಜಂಪ್ ಆಗಿದೆ. ಆದರೆ ಅದಕ್ಕೆ ಕೆಲವೊಂದು ಅದಕ್ಕೆ ರಿಲೇಟೆಡ್ ಆಗಿ SI PF ಅಡಿಷ್ನಲ್ ಅಲೋಯನ್ಸಸ್ ಎಲ್ಲ ಸೇರಿದಾಗ ಅದು 71% ಜಂಪ್ ಆಗ್ತಾ ಇದೆ. ಈಗ ನಾವು 71% ನಮಗೆ ಸಿಕ್ಕರೆ ನಾವು ಗ್ಯಾರಂಟಿ ಕೊಡ್ತೀವಿ, ಕೊಡಲ್ಲ ನಾವು ಹೇಳೋದಿಲ್ಲ. ಅದೇ ಈ ಗ್ಲೋಬಲ್ ಕಾಂಪಿಟೇಷನ್ ಹೇಗಿದೆ ಅಂದರೆ, ನಾವು ಒಂದು ಯಾವುದೋ ಒಂದು ಪ್ರಾಡಕ್ಟನ್ನು ಪರ್ kg ನಾವೊಂದು ಕರ್ನಾಟಕದಲ್ಲಿ 110 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೆ, ಸೇಮ್ ಐಟಮು ನಿಮಗೆ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಆ ಬೆಲ್ಟಲ್ಲೆಲ್ಲ 85 ರೂಪೀಸಿಗೆ ಕೊಡ್ತಾ ಇದ್ದಾರೆ. ರೀಸನ್ ಏನು ಅಂದರೆ, ನಮ್ಮ ಶಿವಮೊಗ್ಗ ಪ್ರಾಡಕ್ಟು ಕ್ವಾಲಿಟಿ ವೈಸ್ ತುಂಬ ಸ್ಟ್ರಾಂಗ್ ಇದೆ. ಗ್ಲೋಬಲಿ ನಿಮಗೆ ಇವತ್ತಿಗೂ ಮರ್ಸಿಡಿಸು, BMW, ಆಡಿ ಇಂಥ ಒಂದು ದೊಡ್ಡ ದೊಡ್ಡ ಉತ್ಕೃಷ್ಟವಾದಂಥ ಕಂಪ್ನಿಗಳಿಗೆ, ಟೊಯೋಟಾ, ನಮ್ಮ ಇಂಡಿಯಾದಲ್ಲಿರುವಂಥ ಟೊಯೋಟಾ, ಅಶೋಕ್ ಲೈಲ್ಯಾಂಡ್, ಮಹೇಂದ್ರಕ್ಕೆಲ್ಲ ಮೇಜರಾಗಿ ಕ್ವಾಲಿಟಿ ಪ್ರಾಡಕ್ಟ್ ಹೋಗ್ತಾ ಇರೋದು ಶಿವಮೊಗ್ಗದಿಂದ. ನಮ್ಮದು ಕ್ವಾಲಿಟಿ ಚೆನ್ನಾಗಿದೆ, ಡೆಲಿವರಿ ಚೆನ್ನಾಗಿದೆ, ಅದು ಕಾಸ್ಟಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಕಾಸ್ಟಲ್ಲಿ ಫೇಲ್ಯೂರ್ ಆಗೋದಕ್ಕೆ ಮೂಲ ಕಾರಣಗಳೇನೆಂದರೆ ಇಲ್ಲಿರುವಂಥ ಕೆಲವೊಂದು ವ್ಯವಸ್ಥೆಗಳು. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇವತ್ತಿನ ತನಕ ಆಗಲಿಲ್ಲ. ನಾವು ಕಳೆದ 10 ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಹೊಸ ಉದ್ಯಮ ಪ್ರಾರಂಭ ಆಗಬೇಕು ಅಂದರೆ ಆ ಹೊಸ ಉದ್ಯಮ ಪ್ರಾರಂಭ ಆಗೋಕ್ಕೆ ಒಂದೇ ಒಂದು ಅಪ್ಲಿಕೇಶನ್ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಬೋದು. ನಾನು ಇನ್ಫ್ಯಾಕ್ಟ್ 2012ನಲ್ಲಿ ನಾನು ಚೈನಾದಲ್ಲಿ ಕಂಟಿನ್ಯೂಸ್ ಒಂದು 10 years ಚೈನಾ ವಿಸಿಟ್ ಮಾಡ್ತಾ ಇದ್ದೆ. ಚೈನಾ ದೇಶದಲ್ಲಿ ಇವತ್ತಿಗೂ ಹಾಗೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮೇತ ಗೌರ್ಮೆಂಟೇ ಸೆಟ್ ಮಾಡಿಕೊಡುತ್ತೆ. ನಮಗಿಲ್ಲಿ ಯಾವುದೋ ಒಂದು KIDB ಲ್ಯಾಂಡ್ ತೊಗೋಬೇಕಂದ್ರೆ ಅವನ ಲ್ಯಾಂಡ್ ಅಲಾಟ್ಮೆಂಟಿಗೆ ಹೆಚ್ಚು ಕಡಿಮೆ 4-5 ತಿಂಗಳು ಒದ್ದಾಡಬೇಕು. ಆಮೇಲೆ ಆ 4-5 ತಿಂಗಳಾದಮೇಲೆ ಅವ್ನು ಲ್ಯಾಂಡ್ ತೊಗೊಂಡಾದ್ಮೇಲೆ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ತೊಗೋಬೇಕು, ಜೊತೆಗೆ GST ರಿಜಿಸ್ಟ್ರೇಷನು, ESI, PF, ಲೇಬರ್ ಲೈಸೆನ್ಸು, ಒಂದೊಂದೇ ಒಟ್ಟು 27
ವಿವಿಧ ಸರ್ಕಾರಿ ಸಂಸ್ಥೆಗಳಿಂದ ಒಂದು ಸಂಸ್ಥೆ ಹುಟ್ಟಾಕಕ್ಕೆ ಅನುಮತಿ ಪಡಿಬೇಕಾಗುತ್ತೆ. ಆ 27 ಸಂಸ್ಥೆಗಳಿಗೂ ಅವನು ಅಲ್ದು ಅವನು ಒಂದು ಕಂಪ್ನಿ ಪ್ರಾರಂಭ ಮಾಡೋ ಅಷ್ಟೊತ್ತಿಗೆ 2 ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಅವನ ಹತ್ರ ದುಡ್ಡು ಕಳೆದೋಗಿರುತ್ತೆ, ಜೊತೆಗೆ ಅವನಲ್ಲಿರುವಂಥ ಇಂಟ್ರೆಸ್ಟು ಕಡಿಮೆ ಆಗಿರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಉದ್ಯಮಿಗಳು ಯಾರು ಹೊಸದಾಗಿ ಪ್ರಾರಂಭ ಮಾಡೋಕ್ಕೆ ತುಂಬ ಹಿಂದೇಟಾಗ್ತಾ ಇದ್ದಾರೆ. ಅದಲ್ಲದೆ ಸರ್ಕಾರದಿಂದ ನೇರವಾದಂಥ ಬೆನಿಫಿಟ್ಗಳು ಯಾವುದೂ ಸಿಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ ದರದಲ್ಲಿ KIIDB ಲ್ಯಾಂಡ್ ಸಿಗ್ತಾ ಇದೆ, ಅಂದರೆ ಇಂಡಸ್ಟ್ರಿಯಲ್ ಲ್ಯಾಂಡ್ಗಳು ಸಿಗ್ತಾ ಇದೆ. KSSIDC ಅವರು ಹೇಗೆ ಶೆಡ್ ಕಟ್ತಿದಾರೋ ಅದೇ ಥರ ಅಲ್ಲೆಲ್ಲ ಶೆಡ್ಗಳು ಕಟ್ಟಿ ಕೊಡ್ತಾ ಇರ್ತದೆ. ಅದು ತುಂಬ ನಾಮಿನಲ್ ಪ್ರೈಸ್ ಇದೆ. ನಮ್ಮಲ್ಲಿ ಆ ಥರ ಇಲ್ಲ, ಅಬ್ನಾರ್ಮಲ್ ಪ್ರೈಸ್ ಇದೆ. ಸೊ ಇದು ನಮಗೆ ತೊಂದರೆ ಆಗ್ತದೆ. ಇದಲ್ಲದೆ ನಮ್ಗೆ ಶಿವಮೊಗ್ಗ ಜಿಲ್ಲೆನಲ್ಲಿ ಏನಾಗಿದೆ, ಈ ಹೊಸದಾಗಿ ಒಂದು ಕೈಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಇಂಡಸ್ಟ್ರಿಯಲ್ ಲ್ಯಾಂಡೇ ಇಲ್ಲ. ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕಂದ್ರೆ ಮೊದಲನೇ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರೇ ಕೊಡ್ತಾ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರ ಬಗ್ಗೆ ಸರ್ಕಾರ ಒಂಚೂರು ಚಿಂತನೆ ಮಾಡಿಬಿಟ್ಟು ಇದನ್ನೆಲ್ಲದನ್ನು ಕಾರ್ಯರೂಪಕ್ಕೆ ತಂದರೆ ಆಬ್ವಿಯಸ್ಲಿ ಇಂಡಸ್ಟ್ರಿಗಳು ಬರ್ತವೆ. ಅದು ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿದ್ಲಿಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ. ಎಷ್ಟು ಅವೈಜ್ಞಾನಿಕವಾಗಿ ಸರ್ಕಾರ ಇದ್ರ ಬಗ್ಗೆ ಸ್ಟೆಪ್ ತೊಗೊಂಡಿದೆ ಅಂದರೆ, ಸರ್ಕಾರದಿಂದ ಮೊದಲನೇದಾಗಿರೋದು ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೋಬೇಕಾಗಿತ್ತು. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡು ಆಮೇಲೆ KIIDB ಲ್ಯಾಂಡನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಅದು ಏನೂ ಮಾಡದೆ ಏಕ್ದಮ್ ಇಂಡಸ್ಟ್ರಿಯಲ್ ಲ್ಯಾಂಡು ಆಗೋಗಿದೆ, ಅಲಾಟ್ಮೆಂಟು ಆಗಿದೆ. ಎಷ್ಟೋ ಜನಗಳಿಗೆ ರಿಜಿಸ್ಟ್ರ್ ಮಾಡೋಕ್ಕಿದ್ದಾರೆ. ಕೆಲವರೆಲ್ಲ ಪಾಪ ಆಲ್ರೆಡಿ ಆ ಲ್ಯಾಂಡನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಲೋನ್ ಮಾಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕನ್ಸ್ಟ್ರಕ್ಷನ್ ಮುಗಿಸಿ ವರ್ಕ್ ಸ್ಟಾರ್ಟ್ ಮಾಡಬೇಕಾದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಅಪ್ರೋಚ್ ಮಾಡಿದಾಗ EC ಕ್ಲಿಯರೆನ್ಸ್ ಇಲ್ಲ, ಹಾಗಾಗಿ ನಿಮಗೆ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂದಿದ್ದಾರೆ. ಇದೇ ಥರ ನಮ್ಮ ದೇಶದಲ್ಲೇ 20 ಈ ಥರ ಒಂದು ಏನು ವಯಲೇಷನ್ ಆಗಿರುವಂಥ ಪ್ರಾಜೆಕ್ಟ್ಗಳು ಬಂದಿದ್ದಾವೆ. ಈ ಸರ್ಕಾರನೇ ಈ ಥರ ಎಡವಿದ್ರೆ ಆರ್ಡಿನರಿ ಮನುಷ್ಯರ ಪರಿಸ್ಥಿತಿ ಏನು? ಎಷ್ಟೋ ಜನಗಳು ಇವತ್ತು ಬ್ಯಾಂಕ್ ಲೋನ್ ಕಟ್ಟೋಕ್ಕಾಗ್ತಿಲ್ಲ, ಸಫರ್ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲದನ್ನು ದಯವಿಟ್ಟು ತಾವುಗಳು ಹೈಲೈಟ್ ಮಾಡಿ ಸರ್ಕಾರಕ್ಕೆ ಇದು ಮುಟ್ಟೋ ರೀತಿಯಲ್ಲಿ ನಿಮ್ಮ ಪತ್ರಿಕೆಗಳ ಮೂಲಕ ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ.